ವಂದೇ ಮಾತರಂ. ವಂದೇ ಮಾತರಂ ಎಂದ ತಮಗೆಲ್ಲರಿಗೂ ಸ್ವಾಗತ. ಯದ್ಭಾವಂ ತದ್ಭವತಿ, ಯದ್ಭಾವಂ ತದ್ಭವತಿ. ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ತಿಳ್ಕೋಬೇಕಾಗಿದೆ. ನೀವು ಸುಂದರ ಭಾವನೆಯಿಂದ ಇದ್ದರೆ ನೋಡುವ ಜಗತ್ತೇ ಸುಂದರ. ನೀವು ನೆಗೆಟಿವ್ ಭಾವನೆಯಿಂದ ಇದ್ದರೆ ನೋಡುವ ಜಗತ್ತೇ ಭಯಂಕರ. ನೀನು ಬಯಸಿದ ಸ್ಥಿತಿಯನ್ನು ತಲುಪಲು ಕಾರಣ ನೀನೇ. ನಿನಗೆ ಪ್ಯಾಷನ್ ಇದ್ದರೆ, ಬರ್ನಿಂಗ್ ಡಿಸೈರ್ ಇದ್ದರೆ ಏನನ್ನ ಬೇಕಾದರೂ ಸಾಧಿಸಬಹುದು. ನೀನು ಪವಾಡಗಳನ್ನೇ ಸೃಷ್ಟಿಸಬಹುದು. ನಿನಗೆ ಪ್ಯಾಷನ್ಗೆ ತಕ್ಕಂತೆ ಒಂದು ಪರ್ಪಸ್ ಇರಬೇಕು. ಪರ್ಪಸ್ ಜೊತೆಲಿ ಒಂದು ಪ್ಲಾನಿಂಗ್ ಇರಬೇಕು. ಈ 3 ಸಂಕಲ್ಪಗಳನ್ನು ದಾಟಿದರೆ ಕಾಣುವುದೇ ಪರ್ಫೆಕ್ಷನ್. ಮೈಂಡನ್ನು ಪ್ರೋಗ್ರಾಮ್ ಮಾಡುವುದೇ ಆದರೆ ಅದ್ಭುತಗಳಿಗೆ ಹಾದಿ ಅದೇ. ನೀವು ನಿಮ್ಮನ್ನು ಶಕ್ತಿವಂತರೆಂದು ಭಾವಿಸಿದರೆ ಬಹುಶಕ್ತಿವಂತರಾಗುವಿರಿ. ನೀವು ನಿಮ್ಮನ್ನು ಶಕ್ತಿಹೀನರೆಂದು ಭಾವಿಸಿದರೆ ಶಕ್ತಿಹೀನರಾಗಿ ಉಳಿಯುವಿರಿ. ನಿನ್ನ ಶಕ್ತಿಯೇ ಜೀವನ, ನಿನ್ನ ಆಸಕ್ತಿಯೇ ಮರಣ. ಸಾಹಸಿ ಎಂದರೆ ಬೇರ್ಯಾರೂ ಅಲ್ಲ, ತನ್ನ ಕನಸುಗಳನ್ನು ಕಾರ್ಯರೂಪಕ್ಕೆ ತರುವವನೇ ಬಹುದೊಡ್ಡ ಸಾಹಸಿ. ಬಹುದೊಡ್ಡ ಕನಸುಗಾರರನ್ನು ಗಮನಿಸೋಣ. ಒಂದು ಮೀನುಗಾರನ ಮಗ ದಿನದ ಬದುಕಿಗಾಗಿ ಮನೆ ಮನೆಗೆ ತಿರುಗಿ ಪೇಪರ್ ಹಂಚುವ ಕೆಲಸ ಮಾಡುವ ಒಬ್ಬ ಹುಡುಗ. ತಾನು ಪೈಲಟ್ ಆಗಬೇಕೆಂದು ಕನಸು ಕಾಣುವುದು ಸಣ್ಣ ಕೆಲಸವೇ? ಭಾರತ ಹೆಮ್ಮೆಯಿಂದ ನಮ್ಮ ಶಾಸ್ತ್ರಜ್ಞ, ನಮ್ಮ ಸೈಂಟಿಸ್ಟ್ ಎಂದು ನುಡಿಯುವ ಸಾಲಿಗೆ ಸೇರಿದ್ದು ತುಸು ಕೆಲಸವೇ? 100 ಕೋಟಿ ಮೀರಿದ ಜನಸಂಖ್ಯೆ ಭಾರತದ್ದು. ಈ ದೇಶಕ್ಕೆ ರಾಷ್ಟ್ರಪತಿಯಾಗುವುದು ಎಂತಹ ಕನಸು! ಈ ಕನಸುಗಾರ ನಮ್ಮವರೇ. ಯದ್ಭಾವಂ ತದ್ಭವತಿ. ನಮ್ಮ ಅಬ್ದುಲ್ ಕಲಾಮರೇ. ಒಂದು ಪ್ರಮುಖ ಪತ್ರಿಕೆಯಿಂದ ಹೊರದೂಡಲ್ಪಟ್ಟ ವ್ಯಕ್ತಿ. ಕಾರಣ ಸೃಜನಾತ್ಮಕತೆ ಇಲ್ಲವೆಂದು, ಕ್ರಿಯೇಟಿವಿಟಿ ಇಲ್ಲವೆಂದು ಹೊರದೂಡಿದ್ದಾರೆ. ಹೊರ ಬಂದ ಕೂಡಲೇ ಸಾರಿದ ಆತ, ಕ್ರಿಯೇಟಿವಿಟಿ ಎಂದರೆ ನಾನೇ, ಸೃಜನಾತ್ಮಕತೆ ಎಂದರೆ ನಾನೇ ಎಂದು ಸಾರಿ ಡಿಸ್ನಿ ಬೋರ್ಡ್ ಸೃಷ್ಟಿ ಮಾಡಿದ. ಪ್ರಪಂಚವೇ ಸಾಹೋ ಎನ್ನುವ ರೀತಿಯಲ್ಲಿ ಈತನೇ ವಾಲ್ಟ್ ಡಿಸ್ನಿ. ಯದ್ಭಾವಂ ತದ್ಭವತಿ. 14 ವರ್ಷದ ವಯಸ್ಸಿನಲ್ಲಿ ತಂದೆ ತಾಯಿಗಳನ್ನು, ಸಹೋದರರನ್ನು ಕಳೆದುಕೊಂಡ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದು ರನ್ನಿಂಗ್ ರೇಸ್ನಲ್ಲಿ ನಮ್ಮ ದೇಶದ ಕೀರ್ತಿಯನ್ನು ಎಲ್ಲೆಲ್ಲ ಹರಡಿದ ಈ ಯುವಕನೇ ಮಿಲ್ಖಾ ಸಿಂಗ್. ಯಾವ ಥರ ತನ್ನ ಮನಸ್ಥಿತಿಯನ್ನು ಗೆಲ್ಲಿದ್ದಾನೋ ನೋಡಿದರೆ ಅನಿಸುತ್ತೆ ನಮಗೆ ಯದ್ಭಾವಂ ತದ್ಭವತಿ. ಲಾ ಆಫ್ ಅಟ್ರಾಕ್ಷನ್ ಇಂದಿನದಲ್ಲ, ಶ್ರೀಕೃಷ್ಣನು ಆಡಿದ ಮಾತು. ಆಗೊಂದು ದಿನ ಶ್ರೀಕೃಷ್ಣನು ದುರ್ಯೋಧನನ್ನು ಕರೆದು, ದುರ್ಯೋಧನ, ನನಗೆ ಒಬ್ಬ ಒಳ್ಳೆಯ ವ್ಯಕ್ತಿ ಬೇಕಾಗಿದ್ದಾನೆ. ತಕ್ಷಣ ಒಂದು ಒಳ್ಳೆಯ ವ್ಯಕ್ತಿಯನ್ನು ಕರೆತನ್ನಿ. ನಾನು ನಿಮಗೆ ಅನೇಕ ವರಗಳನ್ನು ಕೊಡುವೆ ಎಂದು ನುಡಿದ. ದುರ್ಯೋಧನ ಸಂಜೆಯಾಗುವವರೆಗೂ ಅಲೆದಾಡಿ ಬಳಲಿ ಕೃಷ್ಣನ ಹತ್ತಿರ ಬಂದು, ಬಾಬಾ, ನಿನ್ನ ಹೇಳಿಕೆಯಂತೆ ಒಳ್ಳೆಯ ವ್ಯಕ್ತಿಗಾಗಿ ಅಲೆದಾಡಿ ಸುಸ್ತಾದೆ. ಒಬ್ಬ ಒಳ್ಳೆಯ ವ್ಯಕ್ತಿ ಸಹ ನನಗೆ ಸಿಗಲಿಲ್ಲವೆಂದ. ಶ್ರೀಕೃಷ್ಣನು ನಕ್ಕು ಧರ್ಮರಾಯರನ್ನು ಕರೆದರು. ಧರ್ಮರಾಯರೇ, ನನಗೆ ಒಬ್ಬ ದುಷ್ಟ ವ್ಯಕ್ತಿಯನ್ನು ನೋಡಬೇಕಾಗಿದೆ. ತಕ್ಷಣ ಒಂದು ದುಷ್ಟ ವ್ಯಕ್ತಿಯನ್ನು ಕರೆತನ್ನಿ, ತಮಗೆ ಅನೇಕ ವರಗಳನ್ನು ಕೊಡುವುದಾಗಿ ನುಡಿದ. ಧರ್ಮರಾಯರು ಸಂಜೆ ಮುಳುಗುವವರೆಗೂ ಅಲೆದಾಡಿ ಸೋತ ಮುಖದಿಂದ ಕೃಷ್ಣನ ಹತ್ತಿರ ಬಂದು, ಬಾವಾ ಕ್ಷಮಿಸು, ನನಗೆ ಒಬ್ಬ ದುಷ್ಟ ವ್ಯಕ್ತಿ ಸಹ ಕಾಣಲಿಲ್ಲವೆಂದು ತಲೆ ತಗ್ಗಿಸಿ ನಿಂತ. ಶ್ರೀಕೃಷ್ಣ ನುಡಿದ, ಅವರವರ ಮನಸ್ಥಿತಿಯಂತೆ ವ್ಯಕ್ತಿಗಳು ಕಾಣುವುದು. ಯದ್ಭಾವಂ ತದ್ಭವತಿ. ಹೀಗೆಲ್ಲ ಕೇಳಿ ಬಯಸಿದ್ದೆಲ್ಲ ಆಗುತ್ತಾ? ಪ್ಯಾಷನ್ ಎಲ್ಲರಿಗೂ ಇದೆ,
ಎಂದ ಮಾತ್ರಕ್ಕೆ ನಾವು ಬಯಸಿದ್ದೆಲ್ಲ ಆಗುವುದಿಲ್ವಲ್ಲ ಅಂತ ಕೇಳಿದರೆ, ಬೇವು ಬಿತ್ತಿ ಮಾವು ಬೆಳೆವ ತವಕ ಸಲ್ಲದು. ನಮ್ಮ ಭಾವನೆ ಬದಲಾಗದೆ ಬದುಕು ಬದಲಾಗದು. ನಮ್ಮ ಭಾವನೆಗಳ ಬದಲಿಗಾಗಿ ನಾವು ಶ್ರಮಿಸಬೇಕು. ಜೈ ಹಿಂದ್.